ಈ ನಿಸರ್ಗದಲ್ಲಿ ನಗುವ ಕೆಂಪು ಗುಲಾಬಿಯನ್ನು ಕಂಡಾಕ್ಷಣ ದುಂಬೆಗಳು ದಂಡು ಬಂದು ಮಕರಂದವನ್ನು ಹೀರಿ ಹೇಗೆ ಸಂತೋಷ ಪಡುತ್ತಾವೋ ಅದೇ ರೀತಿ ಸುಂದರವಾದ ಹೆಣ್ಣುಗಳನ್ನು ಕಂಡಾಕ್ಷಣ ಆ ಹೆಣ್ಣುಗಳನ್ನು ಅಪ್ಪಿ ಮುದ್ದಾಡಿ ಅನುಭವಿಸುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲದಂತಾಗಿದೆ. ಇಂದು ಎಷ್ಟೋ ದಿನಗಳು ಗೊತ್ತಿಸಿ ಹೋದರೂ ಈ ಬಲರಾಮನ ಕಣ್ಣಿಗೆ ಒಂದು ಬಣ್ಣದ ಚಿಟ್ಟೆಯನ್ನು ಕಾಣಲಿಲ್ಲವಲ್ಲ. ಓಹೋ, ಯಾವುದೋ ಒಂದು ಒಂಟಿ ಕಿತ್ತ ಆ ಕಡೆನೆ ಬರುತ್ತಿದೆ ಅಲ್ಲ. ಬರಲೆ ಬರಲೆ. ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತುಕೊಳ್ಳಿ. ಮಧ್ಯ ರಸ್ತೆಯಲ್ಲಿ ಹೀಗೆ ನಿಂತ್ರೆ ಓಡಾಡೋರಿಗೆ ತೊಂದರೆ ಆಗೋದಿಲ್ವಾ? ತೊಂದರೆಯಾಗುತ್ತದೆ ಎಂದು ನಿಮ್ಮಂತ ಸುಂದರಿಯರನ್ನು ಆಗಿಬಿಟ್ಟರೆ ತೊಂದರೆ ಖಂಡಿತವಾಗಲು ಆಗುತ್ತದೆ. ವಾಹ್ ವಾಹ್, ಈ ಬೇಲೂರ ಶಿಲಾಬಾಲಿಕೆ ಅಂತಿರುವ ಸುಂದರವಾದ ಬಾಲೆ ಎಷ್ಟು ದಿವಸ ಅಲ್ಲಿದ್ದಳು ನೋಡಿ ಸರ್, ನಾನು ಇಲ್ಲೇ ಪಕ್ಕದೂರಿನವಳು. ನನ್ನ ಫ್ರೆಂಡ್ ನೋಡಲಿಕ್ಕೆ ಅಂತ ಬಂದಿದ್ದೇನೆ. ದಯವಿಟ್ಟು ದಾರಿ ಬಿಡಿ ನನಗೆ. ಫ್ರೆಂಡ್ ಅಂದರೆ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್? ಏ ಸ್ಕೌಂಡ್ರಲ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಒಂಟಿ ಹೆಣ್ಣು ಸಿಕ್ಕಿದ್ದಾಳಂತ ಈ ರೀತಿ ಸೊಕ್ಕಿನಿಂದ ಮಾತನಾಡುವುದು ಸರಿಯಲ್ಲ. ದಯವಿಟ್ಟು ದಾರಿ ಬಿಡಿ ನನಗೆ. ಏ ಸೊಕ್ಕಿನ ಹೆಣ್ಣು, ಈ ಬಲರಾಮ ಸೊಕ್ಕಿನ ಶಿಖರವನ್ನು ಏರಿ ನನ್ನ ಕಾಮದ ಕಣ್ಣನ್ನು ಒಂದು ಸಾರಿ ಬಿಟ್ಟು ನೋಡಿದರೆ ಮಣ್ಣು ಮುಕ್ಕಿ ಸವೇರಣದಲ್ಲಿ ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ಈ ನಿನ್ನ ಗುಲಾಬಿ ಅಂತಿರುವ ದೇವವನ್ನು ನನಗೆ ಅರ್ಪಿಸೆ ಜೀವ ಉಳಿಸಿಕೊಂಡೆ ಮನೆ ಸೇರಿಕೋ. ಏಯ್ ಮುಚ್ಚ ಬಾಯ್ ಸ್ಕೌಂಡ್ರಲ್, ನೀ ಕರ್ದಾಗಲೆಲ್ಲ ಬಂದು ಸೆರಗ್ ಹಾಸಲಿಕ್ಕೆ ನಾನೇನು ನೀ ಇಟ್ಟುಕೊಂಡ ಸೂಳೆ ಅಲ್ಲ. ಗುಲಾಬಿ ಹೂ ಅಂದವಾಗಿದೆ ಎಂದು ಸಂತೋಷ ಪಡಬೇಕೆ ಹೊರತು ಅದನ್ನು ಮುಟ್ಟಲಕ್ಕೆ ಹೋದ್ರೆ ಅದರ ಸುತ್ತಲೂ ಮುಳ್ಳಿರುತ್ತದೆ ಎನ್ನುವುದು ಮಾತ್ರ ನೀನು ಮರೆಯಬೇಡ. ಬಣ್ಣದ ಎಣ್ಣೆ ನಗುವ ಗುಲಾಬಿಯ ಸುತ್ತಲೂ ಮುಳ್ಳಿದೆ ಎಂದು ಅದನ್ನು ಮುಡಿಯದೆ ಹಾಗೆ ಹೋಗುವ ಹೆಣ್ಣುಗಳು ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ಹಾಗಂತ ನಿನ್ನನ್ನು ಹಾಗೆ ಬಿಟ್ಟು ಹೋಗಲು ನಾನೇನು ಆ ಶ್ರೀರಾಮಚಂದ್ರನೋ ಅಲ್ಲ. ನಿಮ್ಮಂತ ಸೌಂದರ್ಯ ತುಂಬಿದ ಹೆಣ್ಣುಗಳ ಪಾಲಿಗೆ ಸಿಂಹ ಸ್ವಪ್ನ ಈ ಕಾಮ ಭಕ್ಷಕ ಬಲರಾಮ. ಏ ಮುಟ್ಟಳ, ಸಮುದ್ರದ ನೀರು ನೋಡಿ ಸಂತೋಷ ಪಡಬೇಕೆ ಹೊರತು ಅದನ್ನು ಕುಡಿಯಲಿಕ್ಕೆ ಹೋಗುವುದು ಈ ನಿನ್ನ ಮೊಟ್ಟಳತನ. ಸಮುದ್ರದ ನೀರು ಸಮುದ್ರದ ನೀರನ್ನು ನೋಡಿ ಹಾಗೆ ಓಡಿ ಹೋಗದಕ್ಕೆ ನಾನೇನು ಷಂಡನಲ್ಲ. ಅದೇ ಆಳವಾದ ಸಮುದ್ರದಲ್ಲಿ ಧುಮುಕಿ ಈಜಿ ಜಯ ಗಳಿಸಿ ಬಂದ ಈ ಜಯ ಬೇರ ಬಲರಾಮನಿಗೆ ಸವಾಲು ಹಾಕುತ್ತೀಯಾ? ಬಾ, ಈ ನಿನ್ನ ಕೆಂದುಟೆ ಕೆನ್ನೆಯಿಂದ ನನಗೊಂದು ಮೊತ್ತೆಕ್ಕೆ ನನ್ನ ಕಾಮದ ಮಾತನ್ನು ಇಳಿಸುವ. ದೂರ ಸರ್ದು ನಿಂತು ಮಾತನಾಡೋ ದುರಾತ್ಮ. ದುರಾತ್ಮ ಯಾರು ದುರಾತ್ಮ? ನಿನಗೆ ಜನ್ಮ ಕೊಟ್ಟ ನಿನ್ನ ತಂದೆ ದುರಾತ್ಮ. ನಿನಗೆ ಈ ಸೌಂದರ್ಯ ಕೊಟ್ಟ ದೇವರು ದುರಾತ್ಮ. ನಿಮ್ಮಂತವರನ್ನು ಅನುಭವಿಸಲು ಹುಟ್ಟಿ ಬಂದಿರುವೆನು ನಾನೇ ನಿನ್ನ ಪಾಲಿನ ಪರಮಾತ್ಮ. ನಾಯಿ, ಒಂಟಿ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುತ್ತಿರುವ ನೀನು ಯಾವ ಸೀಮೆಯ ಪರಮಾತ್ಮನೋ? ದೇವರ ನಾಮಸ್ಮರಣೆಯಲ್ಲಿ ಕೆಟ್ಟ ಕೆಲಸ ಮಾಡುತ್ತಿರುವ ನಿನ್ನಂತ ಕೆಟ್ಟ ವಿಷ ಸರ್ಪಗಳಿಗೆ ಆ ದೇವರು ಶಿಕ್ಷಿಸಲು ಬಂದೇ ಬರ್ತಾನೆ ಕಣೋ, ಬಂದೇ ಬರ್ತಾನೆ. ಆ ನಿನ್ನ ಕಲ್ಲು ದೇವರು ಇದ್ದಿದ್ದೇ ನಿಜವಾದರೆ ಬಂದು ನನ್ನನ್ನು ಅದೇಗೆ ಶಿಕ್ಷಿಸುತ್ತಾನೋ ನಾನು ನೋಡೇ ಬಿಡುತ್ತೇನೆ. ನನ್ನನ್ನು ಶಿಕ್ಷಿಸುವ ಮೊದಲು ದೇವರಿನ ಹೆಸರಿನ ಮೇಲೆ ಮಠ ಮಂದಿರಗಳನ್ನು ಕಟ್ಟೆ ಅದೇ ಜಾಗದಲ್ಲಿ ಶಾಲಾ ಕಾಲೇಜುಗಳನ್ನು ನಿರ್ಮಿಸೆ. ಕಾಲೇಜಿಗೆ ಬರುವ ಹುಡುಗಿಯರನ್ನು ತಮ್ಮ ಪರ್ಸನಲ್ ರೂಮ್ಗೆ ಕರೆದುಕೊಂಡು ಹೋಗಿ ಮೋಜು ನೋಡುವ ಆ ಕೆಟ್ಟ ಸ್ವಾಮಿಗಳಿಗೆ ಶಿಕ್ಷಿಸಲು ಆ ನಿನ್ನ ಕಲ್ಲು ದೇವರನ್ನು
ಅದೇ ಹುಡುಗಿಯರನ್ನು ತಮ್ಮ ಕಾರಿನಲ್ಲಿ ಕರೆದುಕೊಂಡು ಊರೂರು ಸುತ್ತಿ ಭಕ್ತರು ಕೊಟ್ಟ ಕಾಣಿಕೆಯನ್ನು ತಮ್ಮ ಕಾಮದ ದಾಹವನ್ನು ತೀರಿಸುವ ಹುಡುಗಿಯರಿಗೆ ಪ್ರೀತಿಯ ಕಾಣಿಕೆಯಾಗಿ ಕೊಡುತ್ತಾರಲ್ಲ, ಮೊದಲು ಅವರಿಗೆ ಶಿಕ್ಷಿಸಲು ಹೇಳುವ ನಿನ್ನ ಕಲ್ಲು ದೇವರನ್ನು. ನಿನ್ನ ಕಲ್ಲು ದೇವರು ಇದ್ದಿದ್ದೇ ನಿಜವಾದರೆ ನಿನ್ನನ್ನು ಕಾಪಾಡಲೇಬೇಕು. ಕರಿಯ ನಿನ್ನ ಕಲ್ಲು ದೇವರನ್ನು. ಬೇಡ, ದಯವಿಟ್ಟು ನನ್ನ ನೀನು ಮಾಡಬೇಡ. ಇಷ್ಟು ದಿವಸ ಕಾಪಾಡಿಕೊಂಡ ಬಂದ ನನ್ನ ಶೀಲವನ್ನು ಹಾಳು ಮಾಡಬೇಡ. ಬಿಟ್ಟು ಬಿಡು ನನ್ನನ್ನು. ಅಯ್ಯೋ ಉಚ್ಚೆ, ಶೀಲವೆಂದು ಏಕೆ ಚೀರಾಡುತ್ತಿರುವೆ? ಈ ಭೂಮಿಯ ಮೇಲೆ ಹುಟ್ಟಿರುವ ಪ್ರತಿ ಒಂದು ಜೀವಿಗಳು ಕೆಟ್ಟು ಹೋಗಲಿಕ್ಕೆ. ಅಷ್ಟೇ ಏಕೆ ಈ ಭೂಮಿಯ ಮೇಲೆ ಗಂಡು ಎಂಬ ಜೀವ ಹುಟ್ಟಿದೆ ನಿಮ್ಮಂತ ಹೆಣ್ಣುಗಳ ಶೀಲವನ್ನು ಕೊಕ್ಕಿ ತಿನ್ನಲಿಕ್ಕೆ. ನೀ ಹೇಳಿದ ಹಾಗೆ ಯಾವ ಹೆಣ್ಣು ತನ್ನ ಶೀಲವನ್ನು ಕಳೆದುಕೊಳ್ಳುತ್ತಿದ್ದರೆ ಈ ಭೂಮಿಯ ಮೇಲೆ ನಾನು ನೀನು ಹುಟ್ಟುತ್ತಾನೇ ಇರಲಿಲ್ಲ. ಹಾಗಂತ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಶೀಲನ ಕಂಡವರಿಗೆ ಹಂಚುತ್ತಾರಂತ ತಿಳಿದುಕೊಂಡ್ರವೇನು? ಈ ಭಾರತದ ನಾರಿಯರು ಮದುವೆ ಆದ ಮೇಲೆ ತಮ್ಮ ತಮ್ಮ ಪತಿ ದೇವರಿಗೆ ಮೀಸಲು ಎನ್ನುವುದು ಮಾತ್ರ ನೀನು ಮದುವೆ ಎಂಬ 3 ಅಕ್ಷರದ ಅರ್ಥ ನಿನಗೆ ತಿಳಿದಿದ್ದರೆ ನೀನು ಈ ಮಾತನ್ನು ಆಡುತ್ತಿರಲಿಲ್ಲ. ಮದುವೆ ಎಂಬ ಮರ್ಮದ ಗುಟ್ಟನ್ನು ಅಚ್ಚಳಿಂದಾಗಿ ಬತ್ತಳಿಕೆ ಎಂದು ಹೇಳ್ತೇನೆ. ಬರೆದುಕೋ ಈ ನಿನ್ನ ಕೆಚ್ಚದೆ ಮೇಲೆ. ಗಂಡು ಎಂಬ ಗರ್ವ ಹುಟ್ಟಿದ್ದೆ 18ರ ಹರಿಯದ ನಂಟು. ಅದೇ ಹರಿಯದಲ್ಲಿ ನಾನು ಗಂಡು ಎಂಬ ಗಂಡುಗಾರಿಕೆಯನ್ನು ಮಾಡಲು ರೆಡಿ ಆಗುತ್ತೇನೆ. ಕಂಡ ಹೆಣ್ಣುಗಳ ಮೇಲೆ ಕಣ್ಣು ಹಾಕುತ್ತೇನೆ. ಹಾಗಂತ ಈ ಗಂಡಿನ ಫಲ ಪ್ರಕೃತಿ ನಿಯಮವೇ ಆ ರೀತಿ ಮುಂದುವರಿತಾ ಹೋದರೆ ಯಾರ ಹೆಂಡಂದಿರು ಯಾರ ಕೈಯಲ್ಲಿ ಎಂಬುದು ಗೊತ್ತಾಗುತ್ತಿರಲಿಲ್ಲ. ಆಗ ಒಬ್ಬ ಬುದ್ಧಿವಂತ ಮನುಷ್ಯ ಒಂದು ಹೆಣ್ಣನ್ನು ಕರೆ ತಂದು ಅವಳ ಕುತ್ತಿಗೆಗೆ ಕರಿಮಣಿ ಸರವನ್ನು ಬಿಗಿದು, ಇದು ನಿನ್ನ ವಸ್ತು, ಇವಳನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಬಾರದೆಂದು ಪ್ರತಿಜ್ಞೆ ಮಾಡಿಸಿ ಹೋಗುತ್ತಾರೆ. ಏಕೆ ಗೊತ್ತಾ? ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಗುರುತು ಮಾಡುವುದೇ ಮದುವೆ. ತಿಳಿಯುತ್ತೆ? ಮತ್ತೆ ಮದುವೆ ಆಗಿದೆ ಒಂಟಿ ಹೆಣ್ಣಿನ ಮೇಲೆ ಕಣ್ಣು ಹಾಕುವುದು ತಪ್ಪಲ್ವಾ? ಸರಿ ತಪ್ಪಿನ ಬಗ್ಗೆ ನನಗೆ ಬುದ್ಧಿ ಹೇಳಲು ಬರಬೇಡ. ಎಷ್ಟು ತಿಳಿಸಿ ಹೇಳಿದರೆ ತಿಳಿದುಕೊಳ್ಳುವ ಹೆಣ್ಣು ನೀನು ಅಲ್ಲ ಅಂದಾಗ ನಿನಗೆ ಬಲಾತ್ಕಾರವೇ ಸರಿ. ಅನುಭವಿಸಲು ಸಿದ್ಧಳಾಗೋ. ಅಯ್ಯೋ ಕಾಪಾಡಿ, ರಾಕ್ಷಸ ಕೈ ಬಿಡಲೇ ಅವಲೇನು? ನನ್ನ ಕಾರ್ಯದಲ್ಲಿ ಅಡ್ಡೈಸಿ ಬಂದವನು ಯಾವನಲ್ಲೇ ನೀನು ಲೋಚ? ನಮ್ಮ ಭಾರತ ನಾರ್ಯರ ಮಾನ ಹೋಗುವಾಗ ನಿನ್ನಂತ ಕಾಮಕರಿಂದ ಪಾರು ಮಾಡಲು ಬಂದಿರುವ ನಿನ್ನ ಪಾಲಿನ ಯಮಧರ್ಮ ಮಕ್ಕಳು ಈ ಮೈಲಾರ್ಯ. ಈ ಬಲರಾಮನ ಸಹವಾಸಕ್ಕೆ ಕೈ ಹಾಕಿದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗದ ಮೇಲೆ ನಿನ್ನಂತ ಸಾವಿರಾರು ಕೊನೆಗಳು ನಾನು ಎದರು ಕಣೆ ಕೇಳದು ಕಾಣೆಯಾಗಿದ್ದಾರೆ. ನಿನಗೀಗ ಈ ಭೂಮಿಯ ಮೇಲೆ ಬದುಕು ಆಸೆ ಇದ್ದಾರೆ, ಅವಳನ್ನು ನನಗೆ ಒಪ್ಪಿಸಿ ಹೊರಟು ಹೋಗುವ ಇಲ್ಲಿಂದ. ಲೇ ಬಲರಾಮ, ಈ ನಿನ್ನ ಬಾಲಕ್ಕೆ ಹೆದರಿ ಕಣ್ಣೆ ನಿನಗೆ ಒಪ್ಪಿಸೋಗಲು ನನ್ನನ್ನು ಶಾಂಡನೆಂದು ತಿಳಿದ್ರೆ ನಿನ್ನಂತ ಕೆಟ್ಟ ಪ್ರಾಣಿ ಪಡೆ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡು ನನ್ನ ಕಂಡರೆ ಇದೇ ನನ್ನ ಕೊಡಲಿಂದ ಅವರ ಪ್ರಾಣ ಪಕ್ಷ ನೆಲಕ್ಕೊಳ್ಳೋದು ಖಂಡಿತ. ಪ್ರಾಣ ಈ ರೌಡಿ ಸಾಮ್ರಾಜ್ಯದಲ್ಲಿ ರಾಜನಾಗಿ ಮೆರೆದು ನಿನ್ನಂತ 100 ಕೂನಿಗಳ ತಲೆ ಚಂಡಾಡಿ ಕಾನೂನಿನ ಕಣ್ಣಿಗೆ ಮೊನ್ನೆರೆಚೆ ಕಣ್ಣಲ್ಲೇ ಕಾಮಿಣಿಯರನ್ನು ಕರೆದ ನನ್ನ ಕಾಮದ ದಾಹವನ್ನು ತೀರಿಸಿಕೊಳ್ಳುವ ಈ ಚಾಣಾಕ್ಷನಿಗೆ ಸಾವಿನ ಮೇಲೆ ಅಂಜಿಕೆ. ಅಂಜಿಕೆ ಅಷ್ಟೇ ಕಲೆ ಕಪಿ, ನಿನ್ನಂತ ತಾಯಿ ಗಂಡ ರುಂಡ ಕೊಚ್ಚಕ ಧೈರ್ಯ ನನ್ನಲ್ಲಿದೆ. ಧೈರ್ಯ ಈ ಧೈರ್ಯ ನಿನ್ನಲ್ಲಿದ್ದರೆ ನೀನೇಕೆ ನಿನ್ನ ತಂಗಿಯನ್ನು ಕಳೆದುಕೊಳ್ಳುತ್ತಿದ್ದೆ? ಯಾರೋ ನಿನ್ನ ತಂಗಿಯ ಶೀಲವನ್ನು ಕೆಡಿಸಿ ಕೊಲೆ ಮಾಡಿ ಬಿಸಾಡಿ ಹೋದರಲ್ಲ, ಆಗ ಎಲಗಿತೋ ನಿನ್ನ ಶೌರ್ಯ? ಲೇ ಬಂಡ ಬಲರಾಮ, ನನ್ನ ತಂಗಿ ಶೀಲ ಸೇವ ಮಾಡಿದ ವ್ಯಕ್ತಿ ಯಾರಂತ ಗೊತ್ತಾದರೆ ಆ ಕತ್ತೆ ಮಗನ ನನ್ನ ತಂಗಿಯ ಗೋರಿ ಪಕ್ಕನೆ ಜೀವಂತ ದಪನ ಮಾಡಿಬಿಡ್ತೇನೆ.
ಈಗ ಈ ಮೈಲಾರಿ ಮದ ತುಂಬಿದ ಮತದಾನಿ ಆಗೋದ್ರೊಳಗೆ ಇಲ್ಲಿಂದ ಹೊರಟೋದರೆ ಸರಿ, ಇಲ್ಲದಿದ್ದರೆ ಇಲ್ಲೇ ರಕ್ತದ ಹೋಕಳಿ ನಡೆಯೋದು ಖಂಡಿತ. ಲೇ ಮೈಲಾರಿ, ಈ ಬಲರಾಮನನ್ನು ಎದುರಾಕಿಕೊಂಡು ಈ ಊರಿನಲ್ಲಿ ಎದೆಗೆ ಬದುಕುತ್ತೀಯೋ ಬದುಕಿದ ನಿನ್ನ ಬಾಳಿಗೆ ಮುಳ್ಳಿನ ಬೇಲೆ ಆಗದಿದ್ದರೆ ನನ್ನ ಹೆಸರು ಗಂಡುಗಲಿ ಪುಂಡ ಬಲರಾಮನೇ ಅಲ್ಲ. ಬರುತ್ತೇನೆ. ಹೋಗೋ ಬಚ್ಚ ನನ್ನ ಮಗನೇ, ಬದುಕೋದಾರಿ ಹೇಗೆಂದು ನನಗೆ ಚೆನ್ನಾಗಿ ಗೊತ್ತು. ಹಾ ನೋಡಿ, ನೀವೇಕೆ ಒಂಟಾಗಿ ಕಾಡಿನ ಹತ್ರ ಬಂದಿದ್ದೀರಾ? ಇಂಥ ಕೆಟ್ಟ ಪ್ರಾಣಿ ನಿಮ್ಮಂತ ಒಂಟೆಯನ್ನು ಕಾಯ್ತು ಅಂತ ನಿಮ್ಗೆ ಗೊತ್ತಿಲ್ಲವೇ? ನೋಡಿ ಸರ್, ಅಂದಾಗೆ ನೀವು ಯಾರಂತ ಗೊತ್ತಾಗಲಿಲ್ಲ. ನೋಡಿ ಸರ್, ನಾನೊಬ್ಳು ಅನಾಥೆ. ಹುಟ್ಟುತ್ತಲೇ ತಂದೆ ತಾಯಿಗಳನ್ನು ಕಳೆದುಕೊಂಡ ಪಾಪಿ ನಾನು. ಇಲ್ಲಿಯವರೆಗೂ ಲಾಲನೆ ಪಾಲನೆ ಮಾಡಿ ನನ್ನನ್ನು ವಿದ್ಯಾವಂತಳನ್ನಾಗಿ ಮಾಡಿದ ನನ್ನ ತಂದೆಯೂ ಸತ್ತು ಹೋದರು. ಇದೆಲ್ಲ ನನ್ನ ಗೋಳಿನ ಕಥೆ ಅರಿತ ನನ್ನ ಫ್ರೆಂಡ್ ಇದೇ ಊರಿನವಳು. ಅವಳೇ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು. ಹೋಗಲಿ ಬಿಡಿ, ಅದಕ್ಕೆ ವ್ಯರ್ಥಪಟ್ಟುಕೊಳ್ಳುತ್ತೀರಾ? ತೃಪ್ತಿ ಆಗುವಷ್ಟು ತಾಯಿ ಅದೆಲ್ಲ ಕುಡಿದ ಮಕ್ಕಳು ಬದುಕಿನಲ್ಲಿ ಯಾವತ್ತು ದಣಿಯೋದಿಲ್ಲಂತೆ. ಆದರೆ ಎಲ್ಲಾ ಮಕ್ಕಳಿಗೆ ಅದೃಷ್ಟ ಇರ್ಬೇಕಲ್ಲವೇ? ಆ ಅದೃಷ್ಟ ಇಲ್ಲದ ಮಕ್ಕಳು ಈ ಭೂಮಿ ಮೇಲೆ ತುಂಬಾ ಜನರಿದ್ದಾರೆ, ಅದರಲ್ಲಿ ನೀವೊಬ್ಬರು. ನೋಡಿ ಸರ್, ಒಂದು ಹೆಣ್ಣಿಗೆ ಶೀಲನೇ ಐಶ್ವರ್ಯವಂತೆ. ಅಂತ ಐಶ್ವರ್ಯವನ್ನು ಕಳೆದುಕೊಂಡ್ರೆ ಹೆಣ್ಣಿಗೆ ಬೆಲೆನೇ ಇಲ್ಲದಂತಾಗುತ್ತದೆ. ಅಂತ ಐಶ್ವರ್ಯವನ್ನು ಕಾಪಾಡಿದ ಮಹಾನ್ ಭಾವರು ನೀವು. ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕಂತ ಒಂದು ತಿಳಿಯದಾಗಿದೆ ನನಗೆ. ಅಯ್ಯೋ, ಇದರಲ್ಲಿ ಕೃತಜ್ಞತೆಯನ್ನು ಬಂತು. ಕಷ್ಟದಲ್ಲಿದ್ದರಿಗೆ ಸ್ವಲ್ಪ ಸಹಾಯ ಮಾಡಿದೆ ಅಷ್ಟೇ. ಹಾ, ನಿಮ್ಮಲ್ಲಿದ್ದ ಗುಣನೇ ನನಗೆ ತುಂಬಾ ಹಿಡಿಸಿತು. ನೋಡಿ ಸರ್, ನಾನೊಂದು ಮಾತು ಕೇಳುತ್ತೇನೆ, ಅದನ್ನು ನಡೆಸಿಕೊಡುತ್ತೀರಾ ನೀವು? ಅಯ್ಯೋ, ಅದು ಏನಂತ ಧಾರಾಳವಾಗಿ ಕೇಳಿ. ಅದಕ್ಕೇನಂತೆ? ಸರ್, ನನ್ನ ಮಾನವನ್ನು ಕಾಪಾಡಿದ ನೀವು ನನ್ನನ್ನು ಸತಿಯಾಗಿ ಸ್ವೀಕರಿಸಿ ಅಂತ ನಿಮಗೆ ಕಾಲು ಹಿಡಿದು ನಾನು ಬೇಡಿಕೊಳ್ಳುತ್ತೇನೆ. ಮದುವೆ ಬೀದಿಯಲ್ಲಿ ಬಿದ್ದವರೇ ನನ್ನ ಬಂಧು ಬಳಗ, ಅನಾಥ ಮಕ್ಕಳೇ ನನ್ನ ಸೋದರರು, ಅನ್ಯಾಯವಾಗಿ ಅಪರಾಧಿ ಸ್ಥಾನದಲ್ಲಿ ನಿಂತವರೇ ನನ್ನ ಸ್ನೇಹಿತರು, ಅದೇ ಅತ್ಯಾಚಾರ ಒಳಗದವರೇ ನನ್ನ ಅಕ್ಕ ತಂಗಿಯರನ್ನು ತಿಳಿದು ಬಾಳೋ ನಾನು. ಅಂದಾಗೆ ಯಾಕೋ ನಮ್ಮ ಮನಸ್ಸು ಒಪ್ಪುತ್ತಿಲ್ಲ. ಅಯ್ಯೋ, ಅದಕ್ಕೇಕೆ ತಲೆ ಕೆಡಿಸಿಕೊಂಡಿದ್ದೀರಾ ನೀವು? ಮತ್ತೊಬ್ಬರ ಮನಸ್ಸು ನೋಡಿ ಕಲೆ ಹಾಕುತ್ತದೆ, ಆದ್ರೆ ಇನ್ನೊಬ್ಬರ ಮುಖ ನೋಡಿ ಮನಸ್ಸು ಬಲೆ ಹಾಕುತ್ತದೆ ಅಲ್ಲ, ಅದಕ್ಕೇನು ಹೇಳ್ತೀರಾ ನೀವು? ನೋಡಿ, ಅತಿಯಾದ ಆನಂದ ಯಾವತ್ತಿಗೂ ಆತಂಕಕ್ಕೆ ತರಬಾರದು, ಇದು ನನ್ನ ಅನಿಸಿಕೆ. ಅಂದ್ರೆ ಸ್ವರ್ಗದ ಬಾಗಿಲು ಸರ್ವರಿಗೂ ಸ್ವಾಗತ ಇದ್ದೇ ಇದೆಯಲ್ಲ, ಇದಕ್ಕೇನ್ ಹೇಳ್ತೀರಾ ನೀವು? ಹೋಗಲಿ ಬಿಡಿ, ನಿಮ್ಮಷ್ಟು ಓದಿದವನು ನಾನಲ್ಲ, ನಿಮ್ಗೆ ಬುದ್ಧಿ ಅಷ್ಟು ದೊಡ್ಡವನು ನಾನಲ್ಲ. ಅಂದಾಗೆ ನಿಮ್ಮ ಹೆಸರು? ಗೀತಾ ಅಂತ. ನನ್ನ ಹೆಸರು ಗೊತ್ತು ಬಿಡಿ, ನಿಮ್ಮ ಹೆಸರು ಮೈಲಾರಿ ಅಂತ. ಅದು ಹೇಗೆ ಗೊತ್ತಾಯ್ತಂತನ ಅವಾಗ್ಲೇ ಹೇಳಿದ್ರಲ್ಲ, ಭಾರತದ ನಾರಿಯರ ಮಾನ ಹೋಗುವಾಗ ಅದನ್ನು ಕಾಪಾಡಲು ಬಂದಿದ್ದೇನೆ ಮೈಲಾರಿ ಅಂತ. ನೋಡಿ, ನನ್ನ ಮೇಲೆ ಮನಸ್ಸಿದ್ರೆ ಕೈ ಮೇಲೆ ಕೈ ಹಾಕಿ, ಇಲ್ಲ ಅಂದ್ರೆ ಹಾಗೆ ಹೊರಟು ಹೋಗ್ಬಿಡಿ ನೀವು.
ಹೋಗಿ ಬೇಗ ಬರ್ತಾ ಇದ್ದೇನೆ ಅಂತ ಹೇಳಿದೆ ನನ್ನ ಪತಿದೇವರು. ಇವತ್ತು ಇಷ್ಟೊತ್ತಾದ್ರೂ ಏಕೆ ಬರಲಿಲ್ಲ? ಅದು ಅಲ್ಲದೆ ನನ್ನ ಚಿಕ್ಕ ಮೈದನ ಸಂಗಮೇಶ್ ಮನೆಗೆ ಬರ್ತಾ ಇದ್ದಾನಂತ ಇವರಿಗೆ ಹೇಳಿದ್ರು, ಯಾಕೆ ಇನ್ನೂ ಮನೆಗೆ ಬಂದಿಲ್ಲ? ಓಹೋ, ಒಂದ್ ನಿಮಿಷ ಕಾದು ನೋಡಿದ್ರಾಯ್ತು. ಜಾನಕಿ, ಜಾನಕಿ, ಬನ್ರಿ. ಏನ್ರಿ, ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ಅಲ್ಲ ರೀ, ಇವತ್ತು ಮನೆಗೆ ನನ್ನ ಚಿಕ್ಕ ಮೈದನ ಸಂಗಮೇಶ್ ಬರ್ತಾ ಇದ್ದಾನೆ ಅನ್ನೋದು ಗೊತ್ತಿದ್ದರು ಹೊಲದಿಂದ ಇಷ್ಟು ಲೇಟ್ ಮಾಡಿ ಬರ್ತಾ ಇದ್ದಾರಲ್ಲ, ಯಾಕೆ ಬೇಗ ಬರಬಾರ್ದು ನೀವು? ಬೇಗ ಬರೋಣ ಅಂತ ಇದ್ದೆ ಜಾನಕಿ, ಆದರೆ ನಮ್ಮೂರಿನ ವಾಲ್ಮೀಕಿ ಜನಾಂಗಕ್ಕೆ ಹೊಳೆಯಿಂದ ನೀರಾವರಿ ಯೋಜನೆ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಲಿಕ್ಕೆ ಬಂದಿದ್ದರು. ಅದಕ್ಕೆ ಬರುವುದು ಸ್ವಲ್ಪ ತಡವಾಯಿತು ಜಾನಕಿ. ರೀ, ಪರವಾಗಿಲ್ಲ ಬಿಡಿ. ಹೇಗೋ ಏನೋ ಆದರೂ ವಾಲ್ಮೀಕಿ ಜನಾಂಗಕ್ಕೆ ನೀರು ಹಾಯಿಸೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ, ಅಷ್ಟೇ ಸಾಕು. ನಮ್ಗಿಂದು ಒಳ್ಳೇದಾಯ್ತು ರೀ ನಮಗೆ. ಆದ್ರೇನು ಮಾಡುವುದು ಜಾನಕಿ, ಬಂದ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಾರದೆ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ನಮ್ಮ ಜನರು. ಅದೇ ಸರ್ಕಾರ ಕೊಟ್ಟ ಉಪಯೋಗವನ್ನು ಸರಿಯಾಗಿ ಹೊಂದಿಕೊಂಡು ಬಳಕೆ ಮಾಡುತ್ತಾ ಹೋದರೆ ನಮ್ಮ ರೈತರಿಗಿರುವ ತಾಕತ್ತು ಇನ್ಯಾರಿಗಿದೆ? ಅದನ್ನು ಬಿಟ್ಟು ನಮಗೆ ನಾವೇ ಜಗಳ ಮಾಡುತ್ತಾ ಹೋದರೆ ಬಂದ ಅವಕಾಶಗಳು ಕೈ ತಪ್ಪಿ ಹೋಗುತ್ತವೆ ಜಾನಕಿ, ಕೈ ತಪ್ಪಿ ಹೋಗುತ್ತವೆ. ರೀ, ಆದ್ರೂ ಈ ನಮ್ಮ ಜನಗಳಿಗೆ ಅಂತರೂ ಯಾವಾಗ ಬುದ್ಧಿ ಬರ್ತದೆ ಏನೋ ನನಗಂತೂ ಗೊತ್ತನೇ ಆಗ್ತಾ ಇಲ್ಲ. ಅಲ್ಲ ರೀ? ಹೌದು ಜಾನಕಿ, ಈ ನಮ್ಮ ಕನ್ನಡ ನಾಡಿನಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಸರಿಯಾದ ನೀರಾವರಿ ಯೋಜನೆ ಬಳಕೆ ಮಾಡದೆ ನೀರಿನ ಪಂಪ್ ಸೆಟ್ಗಳು ತುಕ್ಕು ಹಿಡಿದು ಕೆಟ್ಟು ನಿಂತಿವೆ. ಇನ್ನು ಕೆಲವು ಹಳ್ಳಿಗಳಲ್ಲಿ ನೀರಿನ ಪಂಪ್ ಸೆಟ್ಗಳನ್ನು ಕಿತ್ತು ಮಾರಿದ್ದು ಇವೆ. ನೋಡಿ, ನೀವೇನೇ ಹೇಳಿ ನಮಗೆ ಬಂದ ಅವಕಾಶವನ್ನು ಯಾವತ್ತಿಗೂ ನಾವು ತಪ್ಪಿಸಿಕೊಳ್ಳಬಾರ್ದು. ಯಾಕೆಂದ್ರೆ ಆ ಅವಕಾಶದಿಂದ ಈ ರೈತರಿಗೆ ಒಳ್ಳೇದೇ ಆಗ್ತಾ ಇದೆ. ಅಷ್ಟೇ ಅಲ್ಲ ರೀ, ಎಲ್ಲವನ್ನು ಸೇರಿಕೊಂಡು ಮತ್ತೆ ನೀವು ಅಧಿಕಾರಿಗಳನ್ನು ಕೂಡಿಸಿ ಮತ್ತೆ ಆ ರೈತರ ಬಗ್ಗೆ ನೀವು ಮಾತನಾಡಲೇಬೇಕು ಎಂದು ಅನ್ನೋದ್ರಲ್ಲಿ ಏನಿದೆ ಜಾನಕಿ? ಈ ನಮ್ಮ ಕನ್ನಡ ನಾಡಿನಲ್ಲಿ ಹರಿಯುತ್ತಿರುವ ತುಂಗಭದ್ರಾ ವರದಾ ನದಿಯ ನೀರನ್ನು ಬಳಕೆ ಮಾಡದೆ ಹಾಗೇ ಬಿಟ್ಟು ಬಿಡುತ್ತಿದ್ದಾರೆ. ಆದರೆ ಅದೇ ಆಂಧ್ರದ ಜನರು ನಮ್ಮ ನಾಡಿನ ನೀರನ್ನು ಹಿಡಿದಿಟ್ಟುಕೊಂಡು ಬಳಕೆ ಮಾಡುತ್ತಿದ್ದಾರೆ ಅಂದಾಗ ಈ ನಮ್ಮ ಕರ್ನಾಟಕದ ಜನರು ಎಷ್ಟು ಮುಟ್ಟಾಳರು ಇದ್ದಾರೆ ಅನ್ನುವುದಕ್ಕೆ ಇದೊಂದೇ ಸಾಕ್ಷಿಯಾಗಿ ನಿಂತಿದೆ ಜಾನಕಿ, ಇದೊಂದೇ ಸಾಕ್ಷಿಯಾಗಿ ನಿಂತಿದೆ. ರೀ, ಹೋಗ್ಲಿ ಬಿಡ್ರಿ. ಬಂದ ಅವಕಾಶವನ್ನು ಕಳೆದುಕೊಂಡಿದ್ದರಲ್ಲ, ಈ ನೀವಾದ್ರೂ ಇನ್ನು ಮುಂದೆ ಯೋಚನೆ ಮಾಡಿ ಎಲ್ಲವನ್ನು ಸರಿಪಡಿಸಿಕೊಳ್ಬೇಕು ಇನ್ನು ಮುಂದೆ ನೀವು. ಹೌದು ಜಾನಕಿ, ನಾನು ಕೂಡ ಅದೇ ಪ್ರಯತ್ನದಲ್ಲೇ ಇದ್ದೇನೆ. ಆದರೆ ಮುಂದೆ ಏನಾಗುತ್ತೋ ಏನೋ ಕಾದು ನೋಡಬೇಕಿದೆ. ಅದು ಸರಿ ಜಾನಕಿ, ನನ್ನ ತಮ್ಮ ಸಂಗಮೇಶ್ ಇನ್ನೂ ಬಂದಿಲ್ಲವೇ? ಇಲ್ಲ ರೀ, ಇನ್ನು ಬಂದೇ ಇಲ್ಲ ಮನೆಗೆ ಅವನು. ಬಾ ಮತ್ತೆ, ಸಂಗಮೇಶ್ ಬರುವಷ್ಟರಲ್ಲಿ ನಿನ್ನ ಕಂಠದ ಸಿರೆಯಿಂದ ಸರಿಗಮಪನಾದ್ರೂ ಆಡಬಾರದೆ? ಹಾ 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 ರೀ, ಸಾಕು ಸಾಕು, ಒಂದ್ ನಿಮಿಷ ನಿಂತುಕೊಳ್ಳಿ. ಮನೆಯಲ್ಲಿ ನನ್ನ ಮುತ್ತಿನಂತ ಮೈದ್ನರು ಇಲ್ಲಂತ ಆಗ್ಲೇ ಸುರು ಹಚ್ಚಿಕೊಡೋದಕ್ಕೆ ಶುರು ಮಾಡಿಬಿಡ್ತಾ ಇದ್ದಾರ ರಾಯರು. ಹಾ ರೀ, ಬಾರೇ ನನ್ನ ಬಂಗಾರಿ, ನಿನಗಾಗಿ ಓಡಿ ಬಂದೆ ಅಕ್ಕಿಯಂತೆ ನಾ. ಹೌದೇ, ಆಯ್ತು ನನ್ನ ರಾಜ.
ಈಗಲಾದ್ರೂ ನಿಮ್ಮ ಮನಸ್ಸಿಗೆ ತುಂಬಾ ತುಂಬಾ ಖುಷಿ ಆಯ್ತು ತಾನೇ? ಜಾನಕಿ, ಸಂಗೀತವೆಂದರೆ ಯಾರಿಗೆ ಇಷ್ಟವಿಲ್ಲ ಹೇಳು? ಈ ಸಂಗೀತಕ್ಕೆ ಸತ್ತವರನ್ನೇ ಎಚ್ಚರ ಮಾಡುವಷ್ಟು ಶಕ್ತಿ ಇದೆ ಅಂತ ಗೊತ್ತಾ ನಿನಗೆ? ಈಗ ನಿಮ್ಮಿಂದ ಗೊತ್ತಾಯ್ತು ರೀ. ನೆನೆಸುವಷ್ಟರಲ್ಲಿ ನನ್ನ ಮುತ್ತಿನಂತ ಮೈದನ ಬಂದೇ ಬಿಟ್ಟ. ಅದು ಅಲ್ಲಿ ನೋಡಿ ಅಣ್ಣ, ಅತ್ತಿಗೆ. ಬಾ ಸಂಗಮೇಶ, ಯಾಕೆ ಬರೋದು ಲೇಟ್ ಆಯ್ತು? ಬರುವಾಗ ಟ್ರೈನು ಸ್ವಲ್ಪ ತಡವಾಗಿ ಬಂತಣ್ಣ, ಅದಕ್ಕೆ ಎಷ್ಟೊತ್ತಾಯ್ತು. ಏನು ಅತ್ತಿಗೆ, ಚೆನ್ನಾಗಿದ್ದೀರಾ? ಬರಪ್ಪ ಸಂಗಮೇಶ್, ನನಗೇನಾಗಿದೋ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದೇನೆ. ಅಷ್ಟೇ ಅಲ್ಲ, ದೇವರಂತ ನನ್ನ ಪತಿ ದೇವರು ನನ್ನನ್ನು ನೋಡಿಕೊಳ್ಳೋದಕ್ಕೆ ಇದ್ದಾರೆ. ಇನ್ನು ಮುತ್ತಿನಂತ ನನ್ನ ಮೈದಿನವರು ನನ್ನ ಎರಡು ಕಣ್ಣುಗಳಂತೆ ಅವರಿದ್ದಾರೆ ಅಂದಾಗ ಇಷ್ಟೆಲ್ಲ ಸಾಲದೆ ಅಂತ ತಿಳಿದು ನೀವು ನನ್ನನ್ನು ಕೈ ತುತ್ತಿಟ್ಟು ಸಾಕಿ ಸಲುವಿ ಜೋಪಾನ ಮಾಡ್ತಾ ಇದ್ದಾರಪ್ಪ ಮೈದನ. ಅತ್ತಿಗೆ, ಚಿಕ್ಕನ್ನಿಂದಲೂ ತಾಯಿ ಆಸರೆ ಕಾಣದಿರುವ ನನಗೆ ಆ ತಾಯಿಯ ಸ್ಥಾನವನ್ನು ತುಂಬಿ ಎತ್ತ ಮಕ್ಕಳಂತೆ ನಮ್ಮನ್ನೆಲ್ಲ ನೋಡಿಕೊಂಡಿದ್ದೀರಲ್ಲ, ನಿಜವಾಗಿಯೂ ನೀವೇ ನಮ್ಮ ತಾಯಿ ಅತ್ತಿಗೆ, ನೀವೇ. ನೋಡು ಸಂಗಮೇಶ, ಈ ನಿನ್ನ ಅತ್ತಿಗೆ ನಿನ್ನ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದಾಳೆ. ಆದರೆ ಇಂಥ ತಾಯಿಯ ಮಗನಾಗಿ ನೀನು ಇವಳ ತಾಯಿ ಸ್ಥಾನವನ್ನು ಉಳಿಸಿಕೊಂಡು ಹೋಗುವ ಭಾರ ನಿನ್ನನ್ನೇ ಕೂಡಿದೆ ಸಂಗಮೇಶ, ನಿನ್ನನ್ನೇ ಕೂಡಿದೆ. ಅಣ್ಣ, ನನ್ನ ಜನ್ಮ ಇರೋವರೆಗೂ ನಿಮಗೆ ದುಃಖ ಬರುವಂತ ಕೆಲಸ ಮಾಡುವುದಿಲ್ಲಣ್ಣ. ಇದು ನಿಮ್ಮಿಬ್ಬರ ಪಾದದ ಮೇಲಾಣೆ. ಎದ್ದೇಳಪ್ಪ ಮೈದನ, ಎದ್ದೇಳು. ಆ ತಾಯಿ ಬನಶಂಕರ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ ಎಂದು ಪ್ರಾರ್ಥಿಸಿಕೊಳ್ತಾ ಇದ್ದೀನಿ ನಾನು. ಆ ಅತ್ತಿಗೆ, ನಿಮಗೆ ಏನು ತಂದಿದ್ದೀನಿ ಅಂತ ಸ್ವಲ್ಪ ನೋಡಿಲಿ, ಒಂದು ನಿಮಿಷ. ಏನ್ ತಂದಿದ್ದೀಯ ಮೈದನ ಅಂತದ್ದು? ತಗೊಳ್ಳಿ, ಈ ಸೀರೆ ನಿಮಗೆ. ತಗೊಳ್ಳಿ, ಈ ಪಂಚ ಮತ್ತು ಶರ್ಟ್ ಅಣ್ಣನಿಗೆ. ಮೈದನ, ಈ ಸೀರೆಯನ್ನು ನಮ್ಗೆ ಏಕೆ ತರೋದಕ್ಕೆ ಹೋಗಿದ್ದೆಪ್ಪ? ಈ ದುಡ್ಡನ್ನು ಯಾಕೆ ಹಾಳು ಮಾಡೋದಕ್ಕೆ ಹೋಗಿದ್ದೆ ಮೈದನ ನೀನು? ಅದನ್ನೇ ನಿನ್ನ ಹತ್ರ ಇಟ್ಟುಕೊಂಡಿದ್ದರೆ ಇನ್ನು ಖರ್ಚಿಗಾದ್ರೂ ಬರ್ತಾ ಇತ್ತು ಮೈದನ ನಿನಗೆ. ಹೌದು ಸಂಗಮೇಶ, ಇದೇ ದುಡ್ಡನ್ನು ನಿನ್ನ ಶಾಲೆಯ ಖರ್ಚಿಗೆ ಬಳಸಿಕೊಳ್ಳೋದನ್ನು ಬಿಟ್ಟು ಇದೆಲ್ಲ ಯಾಕಪ್ಪ ನಮಗೆ? ಅದು ಆಗಲ್ಲ ಅಣ್ಣ. ಈ ವರ್ಷ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಅಂತ 2,000 ರೂಪಾಯಿ ಹಣ ಬಂದಿತ್ತು. ಅದರಿಂದ ನಿಮ್ಮೆಲ್ಲರಿಗೆ ಬಟ್ಟೆ ತೆಗೆದುಕೊಂಡು ಬಂದ್ಬಿಟ್ಟೆ. ನೋಡು ಸಂಗಮೇಶ, ನಾವು ಹಳ್ಳಿಯಲ್ಲಿ ಹುಟ್ಟಿ ಹೊಲ ಗದ್ದೆಗಳಲ್ಲಿ ದುಡಿಯುವ ರೈತರು. ಅದೇ ರೈತನಾಗಿ ಹುಟ್ಟಿ ಬಟ್ಟೆಯನ್ನು ಬಿಟ್ಟು ಹೊಟ್ಟೆಯನ್ನು ಕಟ್ಟಿ ಮಣ್ಣಿನಲ್ಲಿ ಮೇಟೆ ಹಿಡಿದು ದುಡಿಯುವ ಈ ಮಣ್ಣಿನ ಮಕ್ಕಳಿಗೆ ಯಾಕಪ್ಪ ಹೊಸ ಬಟ್ಟೆಗಳು? ಹೌದಪ್ಪ ಮೈದನ, ನೀನು ದೊಡ್ಡ ಶಾರದಲ್ಲಿ ಓದಿದವನು ಅಂದಾಗ ನಿನ್ನ ಖರ್ಚಿಗೆ ಹಣ ಬಹಳ ಬೇಕಾಗ್ತಾ ಇದೆ. ನೋಡು, ನಮಗೇಕೆ ಈ ಹೊಸ ಬಟ್ಟೆಯನ್ನು ತರೋದಕ್ಕೆ ಹೋಗಿದ್ದೆಪ್ಪ ನೀನು? ನೋಡು, ನಿನಗಾಗಿ 2 ಹೊಸ ಬಟ್ಟೆಯನ್ನು ತೆಗೆದುಕೊಂಡಿದ್ದರೆ ನಿನ್ನ ಕಾಲೇಜಿನಲ್ಲಿ ಓದುವನು ನೀನು ದಿನನಿತ್ಯ ಹಾಕಿಕೊಂಡು ಹೋಗ್ತಾ ಇದ್ದೆ ಮೈದನ. ನಮಗೇಕೆ ಈ ಬಟ್ಟೆ ತರೋದಕ್ಕೆ ಹೋಗಿದ್ದೆ ಮೈದನ ನೀನು? ಅತ್ತಿಗೆ, ಇಷ್ಟು ವರ್ಷಗಳ ನನ್ನ ಓದಿಗಾಗಿ ಕಷ್ಟಪಟ್ಟು ಶ್ರಮ ಪಟ್ಟಿದ್ದು ಸಾಲದೆ ಯಾವ ಜನ್ಮದ ಋಣಾನು ಬಂದವೋ ಏನೋ, ಈ ಜನ್ಮದಲ್ಲಿ ನನಗೆ ತಾಯಿಯಾಗಿ ಸಿಕ್ಕಿದ್ದೀರಿ. ಅದು ನನ್ನ ಪುಣ್ಯ ಅತ್ತಿಗೆ, ನನ್ನ ಪುಣ್ಯ. ಅಣ್ಣ, ಹತ್ತಿಗೆ ಬಾ ಮೈಲಾರಿ, ನಿನ್ನ ದಾರಿಯನ್ನೇ ಕಾಯ್ತಾ ಇದ್ವಿ. ನೋಡು ಯಾರು ಬಂದಿದ್ದಾರೆ ಅಂತ. ಅಯ್ಯೋ ಸಂಗಮೇಶ್, ಯಾವಾಗ ಬಂದಿದೆ? ಚೆನ್ನಾಗಿದೆ ತಾನೆ? ಈಗ ತಾನೇ ಬಂದೆ ಅಣ್ಣ, ಚೆನ್ನಾಗಿದ್ದೀನಿ. ಹಾ, ಪರೀಕ್ಷೆ ಹೇಗಾಯ್ತು ಸಂಗಮೇಶ್? ಚೆನ್ನಾಗಿ ಬರ್ದೆ ತಾನೆ? ನೋಡು, ಇಡೀ ನಮ್ಮ ತಾಲೂಕಿಗೆ ರ್ಯಾಂಕ್ ಬರ್ಬೇಕು. ಈ ರೈತನ ಮಕ್ಕಳು ಯಾವುದ್ರಲ್ಲಿ ಕಡಿಮೆ ಇಲ್ಲಂತ ಇಡೀ ನಮ್ಮ ಜಗತ್ತಿಗೆ ಕೈ ಎತ್ತಿ ತೋರಿಸ್ಬೇಕು. ಖಂಡಿತವಾಗಿಯೂ ನಿಮ್ಮ ಆಸೆಯನ್ನು ಈಡೇರಿಸುತ್ತೇನೆ ಅಣ್ಣ, ಇದು ಸತ್ಯ. ಮೈದನ, ಆ ನಂಬಿಕೆ ನನಗಿದೆಯಪ್ಪ. ಯಾಕೆಂದ್ರೆ ಈ ಮನೆತನ ಮುಂದೆ ಬರಬೇಕಾದ್ರೆ ಈ ನಮ್ಮ ಸಮಾಜದಲ್ಲಿ ನೀನು ದೊಡ್ಡ ನೌಕರಿಯನ್ನು ತೆಗೆದುಕೊಂಡು
ಈ ಮನೆಯ ನಂದ ದೀಪವನ್ನು ಹಚ್ಚಬೇಕು ಮೈದನ. ಆ ನಂಬಿಕೆ ನನ್ನಲ್ಲಿದೆಯಪ್ಪ, ನಂಬಿಕೆ ನನ್ನಲ್ಲಿದೆ ಮೈದನ. ಮೈದನ
ಇಂದು ಮನೆಗೆ ಬಂದಿದ್ದಾನ. ನಡೆಯರಪ್ಪ, ಎಲ್ಲರೂ ಸೇರಿ ಹೊಟ್ಟೆ ತುಂಬಾ ಊಟ ಮಾಡಿವರಂತೆ. ಏನಂದ್ರೆ ಆಗಲಿ, ನಡಿ ಜಾನಕಿ, ಬನ್ನಿ ಒಳಗೆ. ಬನ್ನಿ. ಯಾರಿದ್ದೀರಾ ಮನೆಯಲ್ಲಿ? ಬಾ ಕಾಳಿಂಗ ಬಾ. ಏಕೆ ನಮ್ಮ ಮನೆ ಕಡೆಗೆ ಬಂದಂತಾಯ್ತಲ್ಲ? ಏನಾದರೂ ಕೆಲಸವಿತ್ತೆ? ಕೆಲಸವಿಲ್ಲದೆ ಎಲ್ಲಿಗೂ ಕಾಲಿಡುವನಲ್ಲ ಈ ಕಾಳಿಂಗ. ತೆಗೆದುಕೊಳ್ಳಿ ಈ ನೋಟಿಸ್ ಅನ್ನು. ಇದಕ್ಕೆ ನಿಮ್ಮ ಒಪ್ಪಿಗೆ ತಿಳಿಸಿ. ಮೈಲಾರಿ, ಇದರಲ್ಲಿ ಏನಿದೆ ಅಂತ ಸ್ವಲ್ಪ ಓದಿ ಹೇಳು. ಅಣ್ಣ, ನಮ್ಮ 4 ಎಕರೆ ಹೊಲವನ್ನು ಫ್ಯಾಕ್ಟ್ರಿ ಕಟ್ಟಲು ಮಾರಾಟ ಮಾಡ್ಬೇಕಂತ ಹಾಗಂತ ನೋಟಿಸ್ ಕಳಿಸಿದ್ದಾರೆ. ಇಲ್ಲ, ಸಾಧ್ಯವಿಲ್ಲ. ನಮ್ಮ ವಂಶ ಪರಂಪರೆಯಿಂದ ಉಳಿಸಿಕೊಂಡು ಬಂದಿರುವ ಈ ಆಸ್ತಿಯನ್ನು ಮಾರಲಿಕ್ಕೆ ನಾನೇನು ಗತಿಗೆಟ್ಟವನಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ರಾಜೀವಪ್ಪ, ಹೆಸರಿಗೆ ತಕ್ಕ ಹಾಗೆ ನೀನು ಬಾಳಬೇಕಾದರೆ ಸುಮ್ಮನೆ ನಮ್ಮ ದಣಿಯರ ಮಾತಿಗೆ ಒಪ್ಪಿಕೊಂಡರೆ ನೀನು ರಾಜನಾಗಿ ಬಾಳ್ತೀಯ, ಇಲ್ಲವಾದರೆ ಕರಗಿ ಕರಗಿ ಸಾಯುತ್ತೀಯ. ಏನಂತೀಯ? ಲೇ, ಮತ್ತೊಬ್ಬರ ಮನೆ ಅಂಜಲು ತಿಂದು ಬದುಕುತ್ತಿರುವ ನಾಯಿ ನನ್ನ ಮಗನೇ, ಆ ನಿಮ್ಮ ಕೆಟ್ಟ ಸಾಹುಕಾರ ದಿಟ್ಟತನಿಗೆ ಎದುರೆ
ನಮ್ಮ ಹೊಲವನ್ನು ನಿಮ್ಗೆ ಕೊಡೋದಕ್ಕೆ ನಿಮ್ಮಾಗೆ ಆ ಸಾಹುಕಾರ ಸಾಕಿದ ನಾಯಿ ಅಂತ ತಿಳಿದ್ರಿ ನಾಯಿ ಈ ನಿಯತ್ತಿನ ನಾಯಿ ಸಾಕಿದ ದಣಿಯವರ ಮಾತು ನೆರವೇರಿಸಲೆಂದೇ ಬಂದಿದ್ದೇನೆ ಹೊರತು ಹಾಗೇ ಬೊಗಳಿ ಹೋಗುವುದಕ್ಕಲ್ಲ. ನಮ್ಮ ದನಿ ತೋರಿಸಿದ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನುವುದೇ ಈ ನಿಯತ್ತಿನ ನಾಯಿಯ ಕೆಲಸ. ಏ ಮಿಸ್ಟರ್, ಸುಮ್ಮನೆ ಹೊರಟು ಹೋಗಿ ಇಲ್ಲಿಂದ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕಿಸ್ಬೇಕಾಗುತ್ತೆ. ಪೊಲೀಸ್ ಕಂಪ್ಲೇಂಟ್? ಈ ಕಾಳಿಂಗ ಸರ್ಪವನ್ನು ಅರೆಸ್ಟ್ ಮಾಡುವ ಅಧಿಕಾರಿ ಯಾರಿದ್ದಾರೆ ಈ ಊರಿನಲ್ಲಿ? ಕೋರ್ಟ್ ಕಚೇರಿಗಳೆಲ್ಲ ನಮ್ಮ ದಳಿಯ ಜಾಮೀನಲ್ಲಿರುವಾಗ ಯಾವ ಅಧಿಕಾರಿನ ನನ್ನನ್ನೇನೋ ಮಾಡಲಾಗದು. ಅಧಿಕಾರವಿದೆ ಅಂದ ಮಾತ್ರಕ್ಕೆ ಸರ್ಕಾರವೇನು ನಿಮ್ಮ ಅಪ್ಪನಂತ ತಿಳಿದಿದ್ದಿಲ್ಲ ಬಿಟ್ಟಾಳ. ಯಾವುದೇ ಕಾರಣಕ್ಕೂ ನಮ್ಮ 4 ಎಕರೆ ಹೊಲವನ್ನು ಕೊಡಲಾರು. ಸುಮ್ಮನೆ ಹೊರಟು ಹೋಗಿಲ್ಲಿಂದ. ಸರ್ಕಾರವೆಂದರೆ ನಮ್ಮ ದಣಿ, ನಮ್ಮ ದಣಿ ಅಂದರೆ ಸರ್ಕಾರ. ಇದನ್ನರಿತು ಸುಮ್ಮನೆ ಹೊಲ ಕೊಟ್ಟರೆ ಸರಿ, ಎಲ್ಲದಿದ್ದರೆ ಮುಂದೆ ನಡೆಯುವುದೇ ಬೇರೆ. ಏಯ್, ಯಾರು ನೀನು? ಒಂದು ಸಾರಿ ಹೇಳಿದರೆ ನಿನಗೆ ಅರ್ಥ ಆಗೋದಿಲ್ಲ ಅಂತ ಕಾಣ್ತಾ ಇದೆ. ನಮ್ಮ ಆಸ್ತಿ ಬಗ್ಗೆ ಮಾತನಾಡೋದಕ್ಕೆ ಸುಮ್ನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗೋ ನೀನ್ ಇಲ್ಲಿಂದ. ನೋಡಿ, ಗಂಡಸಿನ ವ್ಯವಹಾರದಲ್ಲಿ ಒಂದೇ ಹಣ್ಣು ಬರಬಾರದಂತೆ. ಒಂದು ವೇಳೆ ಬಂದರೆ ಯುದ್ಧ ಮರ್ಯಾದೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಹುಚ್ಚ, ಮುಚ್ಚ ನಿನ್ನ ಬಾಯಿನ. ನಮ್ಮ ಆಸ್ತಿ ಮನೆಗೆ ಬಂದು ನಮಗೆ ಎಚ್ಚರಿಕೆ ಮಾತನ್ನು ಹೇಳ್ತಾ ಇದೀಯಾ? ಬಂಡ, ಸುಮ್ನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗು ನೀನ್ ಇಲ್ಲಿಂದ. ನೋಡು, ಆ ನಿನ್ನ ದನಿಯ ಅಪ್ಪ ಬಂದರು ನಮ್ಮ ಹೊಲವನ್ನು ಬಿಟ್ಟು ಕೊಡೋದಕ್ಕೆ ಎಂದಿಗೆ ಸಾಧ್ಯವಿಲ್ಲವೆಂದು ತಿಳಿದುಕೋ. ನಾನು ಇಷ್ಟು ತಿಳಿಸಿ ಹೇಳಿದರೂ ನಿನಗೆ ಅರ್ಥವಾಗಲಿಲ್ಲವೆಂದರೆ ಅದು ನಿಮ್ಮ ಹಣೆ ಬರಹ. ಎಡೆ ಎತ್ತಿದ ಘಟಸರ್ಪವನ್ನು ಎದುರು ಹಾಕಿಕೊಂಡು ಬದುಕಬಹುದು, ಆದರೆ ಒಬ್ಬ MLA ಏನನ್ನು ಎದುರು ಹಾಕಿಕೊಂಡು ಅದೇಗೆ ಬದುಕುತ್ತೀರೋ ಬದುಕಿ ತೋರಿಸಿ. ಲೇ ಕಾಳಿಂಗ, ಈ ಮೈಲಾರಿಯ ಕೋಪದ ತಾಪನ ಎತ್ತಿಗಿರೋ ಮೊದಲು ಇಲ್ಲಿಂದ ಕಾಲು ಕಿತ್ತಿದರೆ ಸರಿ, ಇಲ್ಲದಿದ್ದರೆ ಈ ನನ್ನ ಆರಂಭ ಯುದ್ಧದಲ್ಲಿ ಮೊದಲನೇ ಗದ್ದಿಗೆ ನಿನ್ನ ತೆಗೆದು ಸೋಮನ ಹೊರಟು ಹೋಗಿಬಿಡಿ ಇಲ್ಲಿಂದ. ದೀಪ ಆರುವಾಗ ಮನಸ್ಸಿನ ತಾಪ ಹೆಚ್ಚಾಗುತ್ತದೆಯಂತೆ. ಆ ತರಿಗಟ್ಟು ಮಾತನಾಡೋ ನಿನಗೆ ಮತ್ತು ನಿಮಗೆ ಮುಂದೆ ಅಪಾಯದ ಸಂಖ್ಯೆ ಖಾತರಿ ಎಂದು ತಿಳಿದುಕೋ. ನಾನಿನ್ನು ಬರುತ್ತೇನೆ. ಬಿ ಕೇರ್ಫುಲ್. ಮೈಲಾರಿ, ರಾಜಕೀಯದವರನ್ನು ನಂಬುವುದು ಬಹಳ ಕಷ್ಟ. ಅವರನ್ನು ಎದುರು ಹಾಕಿಕೊಂಡು ಬದುಕುವುದು ಸರಿಯಲ್ಲ. ಅವರು ಯಾವ ಹೊತ್ತಿನಲ್ಲಿ ಯಾರ ಬೆನ್ನಿಗೆ ಚೂರಿ ಹಾಕುತ್ತಾರೋ ಏನೋ ಯಾರಿಗೂ ಗೊತ್ತಾಗುವುದಿಲ್ಲ. ಅಣ್ಣ, ಇದ್ರ ಬಗ್ಗೆ ನೀವು ಏಕೆ ತಲೆ ಕೆಡಿಸ್ಕೊಳ್ತೀರಾ? ಅವರು ನಮ್ಮನ್ನೇನು ಮಾಡಲಾರು. ಮೈದುನ, ಹಾಗಂತ ಮಾತ್ರಕ್ಕೆ ನಾವು ಹುತ್ತಿನಲ್ಲಿ ಕೈ ಇಟ್ಟರೆ ಕಚ್ಚುವುದು ಅವು ನಮ್ಮನ್ನು. ನೋಡಪ್ಪ, ನೀವು ಯಾವುದಕ್ಕೂ ಹುಷಾರಾಗಿರ್ಬೇಕು ಮೈದುನ. ಒಂದು ವೇಳೆ ಆ ರಾಕ್ಷಸರು ಯಾವ ಹೊತ್ತಿನಲ್ಲಿ ಏನ್ ಮಾಡ್ತಾ ಇದಾರಂತ ಹೇಳೋದಕ್ಕೆ ಬರುವುದಿಲ್ಲ. ಮೈದುನ, ನೀವಿಬ್ರು ಯಾವುದಕ್ಕೂ ಹುಷಾರಾಗಿರಿ. ನಡೆಯರಪ್ಪ, ಒಳಗೆ ಊಟ ಮಾಡುವರಂತೆ. ಆಗಲೇ ನಡೆಯತ್ತಿಗೆ. ಬೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು,
ಗಂಗೆ ಎದ್ದು ತಂಗು ಪಡಿಸು ಬೆಂಕಿ ಚೆಂಡಿನಾದ ನೋಡು ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ್ಯ ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ ರಾಜೀವಪ್ಪ ಹೇಯ್! ನಾನೇ ರಾಜನೆಂದು ಹೊತ್ತು ಮೀರಿಂದ ನನಗೆ ವಿರುದ್ಧವಾಗಿ ನಡೆದು ಪ್ರಬುದ್ಧ ರೈತನೆಂದು ಸರ್ಕಾರಕ್ಕೆ ಸವಾಲಾಗಿ ಬದುಕುತ್ತಿರುವೆಯಲ್ಲ, ಮುಂದೆ ನಿನ್ನ ಕತ್ತನ್ನು ಕತ್ತರಿಸಿ ಹಾಕಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಹೇಯ್! ಆ ನಿನ್ನ ಸದ್ದನ್ನು ಅಡಗಿಸಬೇಕಾದರೆ ನಾನು ಸನ್ನದನಾಗಿ ಮೊದಲು ನಿನ್ನ ಚರಿತ್ರೆಯನ್ನು ಓದಬೇಕು. ಹೇಯ್! ರಾಜೀವಪ್ಪ, ನನ್ನ ಕಡುವಾರಿಯಾಗಿ ಕಾಣಿಸಿಕೊಂಡ ನಿನ್ನ ತಮ್ಮನನ್ನು ನನ್ನ ಮುಳ್ಳಿನ ಪಂಜರಕ್ಕೆ ಸಿಲುಕಿಸಿ ಕೆಕ್ಕರಿಸಿ ನೋಡುವ ನಿನ್ನ ಕಣ್ಣಿಗೆ ರಕ್ತ ಕನ್ನಡಿ ಹಾಕಿ ನನಗಾಗಿ ಮುನ್ನಡಿ ಓದಿ ಬರುತ್ತಿರುವ ನಿಮ್ಮ ಅಂಶವನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಚಕ್ರವರ್ತಿಯ ಮೇಲೆ ರಂಗೇಗೌಡನೇ ಅಲ್ಲ. ಬೆಕ್ಕಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ತಂಗು ಪಡಿಸು ಬೆಂಕಿ ಚೆಂಡಿನಾಡ ನೋಡು, ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ್ಯ ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ. ಜಯದ ಗಣಪತಿಯ ನೋಡು, ಮುಂಬೈ ಅಧಿಪತಿಯ ನೋಡು, ಹುಟ್ಟದಷ್ಟು ದುಡ್ಡು ನೋಡು, ಲೆಕ್ಕ ಸಿಗದ ಹಡಗು ನೋಡು, ಮುಗಿಲ ಮುಟ್ಟೋ ಕಟ್ಟಡವೆಲ್ಲ ಮುಗಿ ಬೀಳುವ ಪರಿಯ ನೋಡು, ಗರಿಗರಿಯ ನೋಟಿನೊಳಗು ಸಿಂಹದ ಗುರುತು ಇವನಿ ನೋಡಯ್ಯ ಇವನೆಯ ರೋಮ ರೋಮವೆಲ್ಲ ಸಿಡಿಲ ಕಿಡಿಗಳು, ಇವನ ಎಲ್ಲ ಗುರಿಯು ಈಡೇರಲು 2 ಕ್ಷಣಗಳು.